ಸ್ನೇಹಿತರೆ, ಸುಸ್ವಾದ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಬೆಳಗಿನ ತಿಂಡಿಗೆ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದಾದಂತಹ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಸೌತೆಕಾಯಿ ಅವಲಕ್ಕಿ ಅಂತ ಹೇಳಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ತಗೊಂಡಿದ್ದೀನಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, 8ರಿಂದ 9 ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಸೌತೆಕಾಯಿನ, ಎಳೆ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರದ್ದು ತಿರುಳನ್ನು ತೆಗೆದುಬಿಟ್ಟು ಕಟ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣು, 1 ಸ್ಪೂನ್ ಸಕ್ಕರೆ, ಸ್ವಲ್ಪ ತೆಂಗಿನಕಾಯಿನ ತಗೊಂಡಿದ್ದೀನಿ. ಮತ್ತು ಇಲ್ಲಿ 1/4 kgಯಷ್ಟು ಅವಲಕ್ಕಿನ ಚೆನ್ನಾಗಿ 2ರಿಂದ 3 ಸಲ ತೊಳೆದು ಅದು ಮುಳುಗುವಷ್ಟು ನೀರನ್ನು ಹಾಕಿ ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆ ಹಾಕೋವರೆಗೂ ಇದನ್ನು ಹೀಗೆ ನೆನೆಸಿಡಬೇಕು. ಈ ಸೌತೆಕಾಯಿ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಮೊದಲಿಗೆ ನಾನು ಎಣ್ಣೆನ ತಗೋತಾ ಇದ್ದೀನಿ. ಆ ಒಗ್ಗರಣೆಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ. ಈಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಈ ಥರ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಜೀರಿಗೆನ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆನ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಅದೇನು ಉದ್ದಿನಬೇಳೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀವಿ, ಅದೆರಡೂ ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇದು ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು ಆದಮೇಲೆ 8ರಿಂದ 9 ಹಸಿ ಮೆಣಸಿನಕಾಯಿ ಹಾಕ್ಕೋಬೇಕು. ಈ ಹಸಿ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಬಾಡಿಸ್ಕೋಬೇಕು. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಅಂಶ ಅದೆಲ್ಲ ನೀಟಾಗಿ ಬಿಟ್ಕೋಬೇಕು. ಅಲ್ಲಿವರೆಗೂ ಒಂಚೂರು ಫ್ರೈ ಮಾಡಬೇಕು. 1ರಿಂದ 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಸೌತೆಕಾಯಿನ ಇದಕ್ಕೆ ಹಾಕ್ಕೋಬೇಕು. ನೀವು ಈ ಸೌತೆಕಾಯಿದು ತಿರುಳನ್ನು ತೆಗೆದುಬಿಟ್ಟು ಹಾಕ್ಕೋಬೇಕು. ಈ ಸೌತೆಕಾಯಿ ಅದರದ್ದು ನೀರಿನ ಅಂಶ ಏನಿದೆ ಅದು ಪೂರ್ತಿ ಕಮ್ಮಿ ಆಗಬೇಕು, ಗಟ್ಟಿ ಆಗಬೇಕು. ಸೌತೆಕಾಯಿ ನೀಟಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನೀವು ಈ ರೀತಿ ಕೂಡಿಸ್ಕೋಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಏನು ಬಾಡ್ಸಕ್ಕೆ ಇಟ್ಟಿದ್ವಲ್ಲ ಸೌತೆಕಾಯಿ, ಅದು ಪೂರ್ತಿ ಸಾಫ್ಟ್ ಆಗಿದೆ. ಅದರಲ್ಲಿರೋ ನೀರಿನ ಅಂಶ ಕೂಡ ಪೂರ್ತಿ ಡ್ರೈ ಆಗಿದೆ. ಮತ್ತು ಇದರಲ್ಲಿ ನೋಡಿ ಅದ್ರ ಕಲ್ಲರ್, ಸೌತೆಕಾಯಿ ಕಲ್ಲರು ನಿಮಗೆ ಚೇಂಜ್ ಆಗಿದೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಸೌತೆಕಾಯಿ ಫ್ರೈ ಆದಮೇಲೆ ನಾವಿಲ್ಲಿ ಏನು ಅವಲಕ್ಕಿನ ನೀರಲ್ಲಿ ನೆನೆಸಿದ್ವಿ ಅದ್ರದ್ದು ನೀರನ್ನ ಪೂರ್ತಿ ತೆಗೆದು ಬರೀ ಅವಲಕ್ಕಿನ ಹೀಗೆ ಹಾಕ್ಕೋಬೇಕು. ನಾನಿಲ್ಲಿ 250 ಗ್ರಾಮ್ ಅವಲಕ್ಕಿನ ತೊಗೊಂಡಿದ್ದೀನಿ. ಅಂದರೆ 1/4 kg ಅವಲಕ್ಕಿನ ತೊಗೊಂಡಿದ್ದೀನಿ. 1/4 kg ಅವಲಕ್ಕಿ 4 ಜನ ಇದ್ದರೆ ಸಾಕಾಗುತ್ತೆ. ನಿಮ್ಮ ಮನೇಲಿರೋವಂಥ ಜನರಿಗೆ ತಕ್ಕಂತೆ ನೀವು ಅವಲಕ್ಕಿನ ತಗೊಳ್ಳಿ. ಈ ರೀತಿ ಹಾಕಿ ಈ ಅವಲಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. 1 ಸ್ಪೂನ್ ಸಕ್ಕರೆನ ತಗೊಂಡಿದ್ದೀನಿ. ಅವಲಕ್ಕಿಗೆ ಸಕ್ಕರೆನ ಹಾಕೋದ್ರಿಂದ ಅದ್ರ ಟೇಸ್ಟು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದೆರಡನ್ನೂ ಹಾಕಿ ಚೆನ್ನಾಗಿ ಕೂಡಿಸ್ಕೋಬೇಕು 1 ನಿಮಿಷ. ಈ ರೀತಿ ನೀವು ತುಂಬ ನೀರಲ್ಲಿ ನೆನೆಸಿಟ್ಟು ತುಂಬ ಹೊತ್ತು ಹಾಕಿದ್ರೆ ಅವಲಕ್ಕಿ ಮುದ್ದೆ ಆಗುತ್ತೆ. ನೀವು ಯಾವಾಗ ಒಗ್ಗರಣೆ ಹಾಕೋಕ್ಕೆ ಇಟ್ಕೋತಿರಲ್ಲ ಬಾಣಲಿ, ಆ ಟೈಮಲ್ಲಿ ನೀರು ಹಾಕ್ಬಿಟ್ಟು ನೆನೆಸಿ ಇಡಬೇಕು. ನೀವು ಒಗ್ಗರಣೆ ಹಾಕಿ ಸೌತೆಕಾಯಿ ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಇದು ಸೌತೆಕಾಯಿಯೂ ಬೇಯುತ್ತೆ, ಈ ಕಡೆ ಅವಲಕ್ಕಿನೂ ಚೆನ್ನಾಗಿ ನೆಂದಿರುತ್ತೆ. ಇದಕ್ಕೇನೆ ನಾನಿವಾಗ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೋತಾ ಇದ್ದೀನಿ. ಈಗ ಬ್ಯಾಚುಲರ್ಸ್ಗೆ ತೆಂಗಿನಕಾಯಿನ ತುರ್ಕೊಳ್ಳೋಕ್ಕೆ ಈಳ್ಗೆ ಮನೆ ಇರಲ್ಲ. ಆ ಟೈಮಲ್ಲಿ ನೀವು ತೆಂಗಿನಕಾಯಿನ ಬೇಕಾದರೆ
ಸ್ಕಿಪ್ ಮಾಡ್ಕೋಬಹುದು. ತೆಂಗಿನಕಾಯಿ ಹಾಕಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ. ನಿಮಗೆ ತೆಂಗಿನಕಾಯಿ ತುರ್ಕೊಳಕ್ ಆಗಲ್ಲ ಅಂತಂದ್ರೆ ನೀವು ತೆಂಗಿನಕಾಯಿನ ಸ್ಕಿಪ್ ಮಾಡಿ ಬರೀ ಸೌತೆಕಾಯಲ್ಲೇ ಮಾಡ್ಕೋಬಹುದು. ಅದರಲ್ಲೇ ಸ್ವೀಟ್ ಅಂಶ ಇರೋದ್ರಿಂದ ನಿಮಗೆ ರುಚಿ ಬರುತ್ತೆ. ನೋಡಿ, ತೆಂಗಿನಕಾಯಿನೂ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಕೂಡಿಸ್ಕೊಂಡು ಆದಮೇಲೆ ಆ ತೆಂಗಿನಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದ್ಸಲ ಹೀಗೆ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಆದಮೇಲೆ ನಿಂಬೆಹಣ್ಣನ್ನ ಹಿಂಡ್ಕೋಬೇಕು. 1 ನಿಂಬೆಹಣ್ಣು ಬೇಕಾಗತ್ತೆ ಇದಕ್ಕೆ. ನಿಂಬೆಹಣ್ಣು ಹಾಕ್ಕೊಂಡು ಹೀಗೆ ಕೂಡಿಸ್ಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ರುಚಿಯಾದ ಸೌತೆಕಾಯಿ ಅವಲಕ್ಕಿನ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮೊಸರು ಜೊತೆಗೆ ಇದನ್ನ ತಿಂತಾ ಇದ್ರೆ ಆಹಾ, ರುಚಿ ಮಾತ್ರ ಸಖತ್ತಾಗಿರುತ್ತೆ. ಯಾವ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಇದನ್ನ ಈಸಿಯಾಗಿ 10 ನಿಮಿಷದಲ್ಲಿ ನಿಮಗೆ ಕಷ್ಟನೇ ಇಲ್ಲದೆ ಮಾಡ್ಕೋಬಹುದಂತಹ ಒಂದು ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ತಿಂದುಬಿಟ್ಟು ರುಚಿ ಹೇಗಿತ್ತು ಅಂತ ಹೇಳಿ ನನಗೆ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.